ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಪೆಪ್ಪರ್ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇದಕ್ಕೆ ಫಸ್ಟು ಸೋಂಕಾಳು, ಮೆಣಸು, ಜೀರಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು, ಫುಲ್ಲು ಚೇಂಜ್ ಆಗಬೇಕಂತ ಏನಿಲ್ಲ. ನೋಡಿ ಈ ಥರ. ಇವಾಗ ಚಿಕನ್ ತೊಗೊಂಡಿದ್ದೀನಿ, 1 kg ಚಿಕನ್ ತೊಗೊಂಡು ಇವಾಗ ಅದಾಗಿದೆ, ಅದನ್ನು ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ನೋಡಿ ಒಂದು 4 ಸ್ಪೂನ್ ಹಾಕ್ಕೊಳ್ಳಿ, ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ. ಸೋಂಕಾಳು ಹಾಕ್ಕೋಬೇಕು, ಲೋ ಫ್ಲೇಮಲ್ಲೇ ಇರಲಿ. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಬೇಕು. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಚಿಕ್ಕದು ಒಂದು 6 ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇಲ್ಲ, ಫುಲ್ ಚಿಕ್ಕದು 6 ಈರುಳ್ಳಿ ತೊಗೊಂಡು ಈ ಥರ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ಥರ ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇರಲಿ. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು. ಈ ಥರ ಮಾಡಿಕೊಂಡು ಆಗಿದೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಇವಾಗ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇವರ್ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡು, ಆಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅರಿಶಿನ ಪುಡಿ ಆದಮೇಲೆ ಗರಂ ಮಸಾಲ ಹಾಕ್ಕೊಬೇಕು. ಗರಂ ಮಸಾಲ ಒಂದು ದೊಡ್ಡ ಸ್ಪೂನ್ ಆದರೆ, ಒಂದು ಮೀಡಿಯಮ್ ಸ್ಪೂನ್ ಆದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಫುಲ್ಲು ದೊಡ್ಡ ಸ್ಪೂನಲ್ಲಿ ಒಂದು ಅರ್ಧ ಹಾಕ್ಕೊಳ್ಳಿ, ಓಕೆನಾ. ಈ ಥರ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಹುರ್ಕೊಬೇಕು. ಇವಾಗ ಚಿಕನ್ ಹಾಕ್ಕೊತಿದ್ದೀನಿ. ನಾನು ಆ್ಯಕ್ಚುಲಿ ಇದು ಆಗುತ್ತೆ ಅಂದ್ಬಿಟ್ಟು ಇದ್ರಲ್ಲಿ ಮಾಡಿದೆ. ನನಗೆ ಇದು ಮೀನ್ಸ್ ಚಿಕ್ಕ ಆಯಿತು ಬಾಣಲಿ, ಸೊ ನಾನು ಇದನ್ನು ಚೇಂಜ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ಇರಿ. ಈ ಥರ ಚಿಕನ್ ಎಲ್ಲ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ನಂಗೆ ಸ್ವಲ್ಪ ಅದೇ ಸಾಲ್ತಾ ಇಲ್ಲ, ಮೀನ್ಸ್ ಸ್ಪೇಸ್ ಕಮ್ಮಿ ಇದೆ. ನಾನು ಇದನ್ನು ಬಾಣಲಿಗೆ ಚೇಂಜ್ ಮಾಡ್ತೀನಿ. ನೋಡಿ ಈ ಥರ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು, ನಾನು ಅವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ. ಇವಾಗ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಇವಾಗ ಹಾಕ್ಕೊಂಡು ಇದಾಗಿದೆ, ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಇದ್ರದ್ದು ಫ್ಲೇವರ್ ಹೆಂಗೆ ಹೊಡಿಬೇಕಂದ್ರೆ ಮೂಗಿಗೆ ಘಮ ಘಮ ಅಂತ ಇರುತ್ತೆ. ನೋಡಿ ತೋರಿಸ್ತೀನಿ, ಸ್ಪೇಸ್ ಕಮ್ಮಿ ಇದೆ, ಚೇಂಜ್ ಮಾಡ್ತೀನಿ. ಈ ಥರ ಆದಮೇಲೆ ನಮಗೆ ಗ್ರೇವಿ ಬೇಕಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕ್ಕೋಬೋದು. ನಮಗೆ ಮೀನ್ಸ್ ಡ್ರೈ ಬೇಕಂದರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನನಗೆ ಸ್ವಲ್ಪ ಗ್ರೇವಿ ಥರ ಬೇಕಿತ್ತು, ಸೊ ನಾನು ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಗ್ರೇವಿ ಬೇಕಂದರೆ ಸೇಮ್ ಪ್ರೊಸೀಜರು, ಪೆಪ್ಪರ್ ಡ್ರೈ ಬೇಕಂದರೆ ಸೇಮ್ ಪ್ರೊಸೀಜರು, ಬಟ್ ಓಕೆನಾ, ಹಂಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಮಿನಿಮಮ್ ಅಂದರೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು 20 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಬಿಡಬೇಕು. ಹಂಗೇ ನೋಡಿ ತೋರಿಸ್ತೀನಿ. ಇದೆಲ್ಲ ಆಗಿದೆ, ಇವಾಗ ಕ್ಲೋಸ್ ಮಾಡಿದೆ. ಈ ಥರ ಕ್ಲೋಸ್ ಆದಮೇಲೆ ಸ್ಪೇಸ್ ಕಮ್ಮಿ ಇತ್ತು ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಚೆನ್ನಾಗಿ ಬೇಯ್ತಿದೆ ನೋಡಿ. ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಫೈನಲ್ಗೆ ಹಾಕಬೇಕು. ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ
ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ಗೆ ಚಿಕನ್ ಪೆಪ್ಪರ್ ಗ್ರೇವಿ ರೆಡಿ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.